ಮತ್ತೆ ನರಿಬುದ್ಧಿಯನ್ನ ತೋರಿಸಿದೆ ಪಾಪಿ ಪಾಕಿಸ್ತಾನ. ಕದನ ವಿರಾಮ ಜಾರಿಯಾದ್ರೂ ಪಾಕ್ನಿಂದ ಮತ್ತೆ ಖ್ಯಾತೆ ಶುರುವಾಗಿದೆ. ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ. ನಂಬಕ್ಕಾಗೋದಿಲ್ಲ ಇವ್ರನ್ನ. ರಣಹೇಡಿಗಳು ಮತ್ತೆ ಶುರು ಮಾಡಿದ್ದಾರಂತೆ. ಜಮ್ಮು ಕಾಶ್ಮೀರದ ಹಲವೆಡೆ ಡ್ರೋನ್ ದಾಳಿ ಮಾಡಿದ್ದಾರೆ. ಶ್ರೀನಗರ, ಅನಂತನಾಗ್ ಹಾಗೆ ಬುದ್ಗಾಮ್ನಲ್ಲಿ ಪಾಕಿಸ್ತಾನ ದಾಳಿ ಮಾಡಿದೆ. ಅಕ್ನೂರು, ಆರ್ಎಸ್ ಪುರ, ರಜೌರಿಯಲ್ಲಿ ಶೆಲ್ ದಾಳಿಯನ್ನ ಮಾಡಲಾಗಿದೆ ಅಂತೆ. ಜಮ್ಮು ಸೆಕ್ಟರ್ನಲ್ಲಿ ಪಾಕ್ ಸೇನೆಯಿಂದ ಫೈರಿಂಗ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಮ್ಮ ಭಾರತೀಯ ಸೇನೆ ಸುಮ್ಮನೆ ಕುಂತ್ಬಿಡುತ್ತಾ? ಬಿಎಸ್ಎಫ್ ನಿಂದ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರ ಕೊಡಲಾಗಿದೆ. ಕಾಶ್ಮೀರದ ಉಧಂಪುರ, ಸಾಂಬಾದಲ್ಲಿ ಸೈರನ್ಗಳ ಸದ್ದು ಮೊಳಗ್ತಾ ಇದೆ. ಕಾಶ್ಮೀರದಾದ್ಯಂತ ಏರ್ ರೇಡ್ ಸೈರನ್ ಎಚ್ಚರಿಕೆಗಳನ್ನು ಕೊಡಲಾಗ್ತಾ ಇದೆ. ಏನ್ರಿ ಇವರು ಪಾಕಿಸ್ತಾನದವರು, ನಂಬಕ್ಕಾಗೋದಿಲ್ಲ ಅಂತ ನಾವು ಮೊದಲೇ ಹೇಳಿದ್ವಿ. ಇನ್ನೂ 2-3 ಗಂಟೆ ಕಳೆದಿಲ್ಲ ಕದನ ವಿರಾಮ ಘೋಷಣೆಯಾಗಿ, ಅದಾಗಲೇ ಮತ್ತೆ ದಾಳಿಯನ್ನು ಶುರು ಮಾಡಿದ್ದಾರೆ. ಇನ್ಮೇಲೆ ಸುಮ್ಮನೆ ಕೂರಂಗಿಲ್ಲ ಭಾರತ. ಮತ್ತೆ ಕೊಡ್ಬೇಕು ಅವ್ರಿಗೆ, ತಿರುಗಿ ನೋಡದಂತೆ ಕೊಡಬೇಕು. ನಮಗೇನು ಬೇಸರ ಇಲ್ಲ, ನೋವಿಲ್ಲ. ಭಾರತೀಯ ಸೇನೆ ತಮ್ಮ ಬಲಾಬಲ ಏನು ಅನ್ನೋದನ್ನ ತೋರಿಸ್ಕೊಳ್ಳೋಕೆ ಮತ್ತೊಂದು ಅವಕಾಶ ಅಂತ ಅನ್ಕೊಳ್ಬಹುದು. ಅಮೆರಿಕ, ಟ್ರಂಪ್ ಅಷ್ಟೆಲ್ಲ ಹೇಳಿದ್ರು ಕೂಡ ಬಗ್ತಾ ಇಲ್ಲ ಅಂತ ಹೇಳಿದ್ರೆ, ಅಂದ್ರೆ ನಾವು ಇಲ್ಲಿ ಬಗ್ಗಿದ್ವಿ ಅಂತ ಅರ್ಥ ಅಲ್ಲ. ಇಲ್ಲಿ ಮತ್ತೆ ಕಾಲು ಕೆದರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದಾರೆ. ಉಡಿಸ್ ಮಾಡಬೇಕು ಅಂತೇಳಿ ನಮ್ಮ ಭಾರತೀಯ ಯೋಧರು ಕೂಡ ಅವರ ಎಲ್ಲ ದಾಳಿಗಳನ್ನ ವಿಫಲಗೊಳಿಸ್ತಾ ಇದ್ದಾರೆ. ಆರ್ಎಸ್ ಪುರ ಆಗಿರ್ಬೋದು, ಉಧಂಪುರ ಆಗಿರ್ಬೋದು, ಸಾಂಬಾ, ಇಲ್ಲೆಲ್ಲ ಕಡೆ ಈಗ ಶೆಲ್ ದಾಳಿ, ಡ್ರೋನ್ ದಾಳಿಗಳನ್ನು ಮತ್ತೆ ಶುರು ಮಾಡಿದೆ ಪಾಪಿ ಪಾಕಿಸ್ತಾನ. ಕದನ ವಿರಾಮ ಜಾರಿಯಾದ 4 ಗಂಟೆಯಲ್ಲೇ ಪಾಕ್ ಕಿತಾಪತಿ ಶುರು ಮಾಡಿದೆ. ಮತ್ತದೇ ನರಿಬುದ್ಧಿಯನ್ನ ತೋರಿಸಿದೆ ಪಾಕಿಸ್ತಾನ. 5 ಗಂಟೆಗೆ ಜಾರಿಯಾಗಿತ್ತು ಕದನ ವಿರಾಮ. ಎಲ್ಲರೂ ಹಾಗೆ ಅನ್ಕೊಂಡಿದ್ವಿ. ಆದರೆ 9 ಗಂಟೆ ಆಗುವಷ್ಟರಲ್ಲೇ ಎಲ್ಲ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಜಮ್ಮು ಕಾಶ್ಮೀರದ ಹಲವೆಡೆ ಪಾಕ್ನಿಂದ ಫೈರಿಂಗ್ ನಡೀತಾ ಇದೆ ಅಂತೆ. ಶ್ರೀನಗರವನ್ನ ಗುರಿಯಾಗಿಸಿಕೊಂಡು ಡ್ರೋನ್ ದಾಳಿ ಮಾಡಲಾಗಿದೆಯಾ? ಡ್ರೋನ್ ದಾಳಿ ಬೆನ್ನಲ್ಲೇ ಶ್ರೀನಗರದಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿಸಿದೆ. ಶ್ರೀನಗರದಲ್ಲಿ ಮತ್ತೆ ಸಂಪೂರ್ಣವಾಗಿ ಬ್ಲಾಕ್ಔಟ್ ಘೋಷಣೆಯನ್ನು ಮಾಡಲಾಗಿದೆ. ಕದನ ವಿರಾಮ ಉಲ್ಲಂಘನೆಯಂತೂ ಮಾಡಿದ್ದಾರೆ ಪಾಕಿಸ್ತಾನದವರು. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಲೆಫ್ಟಿನೆಂಟ್ ಕರ್ನಲ್ ಆಗಿರುವಂತಹ ಸುನಿಲ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ 5 ಗಂಟೆಗೆ ಕದನ ವಿರಾಮ ಘೋಷಣೆ ಆಯಿತು. ಆದ್ರೆ ಈಗ ನೋಡಿದ್ರೆ ಮತ್ತೆ ಅಟ್ಯಾಕ್ ಮಾಡ್ತಿದ್ದಾರೆ ಸರ್, ಡ್ರೋನ್ ಹಾಗೆ ಶೆಲ್ಗಳಿಂದ. ಅಂದ್ರೆ ಮತ್ತೆ ತಮ್ಮ ನರಿಬುದ್ಧಿಯನ್ನ ಪಾಕಿಸ್ತಾನ ಇಲ್ಲಿ ತೋರಿಸಿದ್ಯಾ ಅಂತ ಈಗ ನಾವೇನ್ ಅನ್ಕೊಳ್ಬೇಕು ಸರ್ ಹಾಗಾದ್ರೆ ಭಾರತ ಇರೋದಕ್ಕೆ? ನರಿ ಅಂತ ಹೇಳಿದ್ರೆ ಅದು ನರಿಗಳಿಗೆ ಅವಮಾನ ಮಾಡಿದಾಗತ್ತೆ. ಸೊ ನಾವು ನರಿಗಳಿಗೆ ಹೋಲಿಸಬಾರ್ದು ಪಾಕಿಸ್ತಾನ. ಇನ್ನು ಏನಾದ್ರೂ ಅದಕ್ಕಿಂತ ಕೆಳಗಡೆ ಇದ್ರೆ ನರಿಗಳು ತುಂಬಾ ಸುಪೀರಿಯರ್. ಬಟ್ ಹ್ಯಾವಿಂಗ್ ಸೆಡ್ ದಟ್, ಇದು ಎಕ್ಸ್ಪೆಕ್ಟೆಡ್. ಇದು ಅರ್ಥ ಆಯ್ತಾ? ಅದು ಒಂದ್ ರೀತಿಲಿ ಹಾವ್ಗೆ ಹಾಲಿರ್ದಾಗೆ. ಅವರ ಒಂದು DGMO ಇವತ್ತು ಕಾಲ್ ಮಾಡಿ, ಆಯ್ತಾ, ನಮ್ಮ DGMOಗೆ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ತುಂಬಾ ಜಾಸ್ತಿ ನೀವು ಡ್ಯಾಮೇಜ್ ಮಾಡಿದೀರಾ, ನಮ್ಗೆ ಸ್ವಲ್ಪ ಸೀಸ್ ಫೈರ್ ಬೇಕು ನಮ್ಗೆ ಅಂತ. ಸೀಸ್ ಫೈರ್ ಅಂದ್ರೆ ಅದು ಕದನ ವಿರಾಮ ಅಷ್ಟೇನೇನೆ, ಅದು ಯುದ್ಧ ನಿಲ್ಲತ್ತೆ ಅಂತಲ್ಲ. ಆಪ್ ಸಿಂಧೂರ್ ಸ್ಟಿಲ್ ಇನ್ ಫೋರ್ಸ್. ನಮ್ಮ ಇದು ಏನಿದೆ ಇಂಡಸ್ ವಾಟರ್ ಟ್ರೀಟಿ ಏನ್ ಅಬೇಯನ್ಸ್ ಅಲ್ಲಿ ಇದೆ, ದಟ್ ಇಸ್ ಸ್ಟಿಲ್ ಇನ್ ಫೋರ್ಸ್. ಬೇರೆ ಏನೂ ಆಗಿರ್ಲಿಲ್ಲ. ಅದ ಆಗಿ 3-4 hours ಒಳಗಡೆನೆ ನೋಡಿ ಏನೇನೆಲ್ಲ ಅವ್ರು ಮಾಡ್ತಿದ್ದಾರೆ ಅಂತ. ಸೊ ಇಟ್ ಈಸ್ ಎಕ್ಸ್ಪೆಕ್ಟೆಡ್. ನನಗಂತೂ ಇದು ಗೊತ್ತಿತ್ತು. ನಾನು ಮಧ್ಯಾಹ್ನ ಮಾತಾಡೋ ಕೂಡ ನಾನು ಹೇಳಿದೆ, ನಾವು ನಂಬಾರ್ದು ಇವ್ರನ್ನ, ನಾವು ಹುಷಾರಾಗಿರ್ಬೇಕು ಅಂತ. ಜಸ್ಟ್ ಸ್ವಲ್ಪ ಹೊತ್ತಲ್ಲೇ ನಮ್ಗೆ ಇದು ಪ್ರೂವ್ ಆಯ್ತು ಅವ್ರೇನು ಅಂತ ಹೇಳ್ಬಿಟ್ಟು. ಹೆವಿ ಶೆಲ್ಲಿಂಗ್ ನಡೀತಾ ಇದೆ. ಇನ್ಫ್ಯಾಕ್ಟ್ ನೆನ್ನೆಗಿನ್ನ ಜಾಸ್ತಿ ನಡೀತಿದೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಅವ್ರು ಇಂಟೆನ್ಸ್ ಫೈರಿಂಗ್ ಮಾಡ್ತಾ ಇದ್ರೆ. ಸೊ ಇದರಿಂದ ಒಂದ್ ಅರ್ಥ ಆಗತ್ತೆ, ಏನಂತ ಹೇಳಿದ್ರೆ, ಇನ್ಫ್ಯಾಕ್ಟ್ ಇದು ಎಲ್ಲಾ ಆಪರೇಷನ್ಸ್ ನಡೆಸ್ತಾ ಇರೋದು ಟೆರರಿಸ್ಟ್. ಇದು ಪಾಕಿಸ್ತಾನಿ ಆರ್ಮಿ ಕೂಡ ಕಂಟ್ರೋಲ್ ತಪ್ಪಿದೆ ಈಗ. ಇದು ನಡೆಸ್ತಾ ಇರೋದು ಪೂರ್ತಿಯಾಗಿ ಟೆರರಿಸ್ಟ್ ಗಳೇನೆ. ಯಾಕಂದ್ರೆ ಗವರ್ಮೆಂಟ್ ಗೆ ಒಂಚೂರ್ ಕಂಟ್ರೋಲ್ ಇದಿದ್ರೆ, ಆರ್ಮಿ ಕಂಟ್ರೋಲ್ ಇದಿದ್ರೆ ಇದು ನಡೀತಾ ಇರ್ಲಿಲ್ಲ. ಸರ್ ಬಟ್ ನೀವು ಹೇಳೋವಾಗ ಈಗ ಇದು ಟೆರರಿಸ್ಟ್ ಗಳದ್ದೇ ಹಾಗಾದ್ರೆ ಇದನ್ನ ಅಲ್ಲಿ ಮಿಲಿಟರಿ ಮಾಡ್ತಾ ಇಲ್ವದ್ನ? ಅಲ್ಲಲ್ಲ, ಟೆರರಿಸ್ಟ್ ಗಳು ಮತ್ತೆ ಮಿಲಿಟರಿ ಒಂದೇ.
ಹೌದು. ಅಲ್ಲಿನ ಕಂಟ್ರೋಲ್ ಏನಿದೆಯಲ್ಲ, ಆ ಧರ್ಮಗುರುಗಳು ಅಂತ ಇರ್ತಾರಲ್ಲ, ಅವ್ರ ಆರ್ಡರ್ ಬಂತು ಅಂತ ಹೇಳಿದ್ರೆ ಈ ಟೆರರಿಸ್ಟ್ ಗಳಿಗೆ ಪಾಕಿಸ್ತಾನ್ ಅವರು ಏನ್ ಹೇಳ್ತಾರೆ, ಇನ್ಫ್ಯಾಕ್ಟ್ ಅದು ಕಾರ್ಗಿಲ್ ವಾರ್ಲು ಪ್ರೂವ್ ಆಗಿತ್ತು. ಆರ್ಮಿ ಕೆಲಸನೆಲ್ಲ ಅವ್ರು ಮಾಡ್ತಾರೆ, ಅವ್ರಿಗೆಲ್ಲ ಟ್ರೈನಿಂಗ್ಸು ಇರತ್ತೆ. ಅರ್ಥ ಆಯ್ತಾ? ಸೊ ಅದು ಇರೋದ್ರಿಂದ ಅವ್ರು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ. ಇವ್ರ ಜೊತೆ ಅವ್ರು ಸೇರ್ಕೊಂಡಿರ್ತಾರೆ. ಧರ್ಮಗುರುಗಳು ಅವರು ಇವ್ರಿಗೆ ನೀವು ನಿಲ್ಲಿಸ್ಬೇಡಿ ಮಾಡಿ ಅಂತ ಹೇಳಿರ್ತಾರೆ. ಏನ್ ಟೆರರಿಸ್ಟ್ ಕಂಟ್ರಿ, ಅವ್ರು ಮಾಡೇ ಮಾಡ್ತಾರೆ. ಈಗ ನೋಡಿ, ಸಂಜೆ ನಾವು ಏನಂತ ಈಗ ಸೀಸ್ ಫೈರ್ ಅಂತ ಏನಂದಿದ್ವಿ ಅಂದ್ರೆ, ಒಬ್ಬ ಟಾಪ್ ಮಿಲಿಟರಿ ಆಫೀಸರ್ DGMO ನಮ್ DGMO ಕಾಲ್ ಮಾಡಿ, ಹೌದಲ್ವಾ, ಅವ್ರು ಕೇಳಿದ್ರು ಏನಂತ ಸೀಸ್ ಫೈರ್ ಮಾಡೋಣ ಅಂತ. ಅದನ್ನ US ಪ್ರೆಸಿಡೆಂಟ್ ಆಮೇಲೆ ಹೇಳಿದ್ರು, ನಾವು ಬ್ರೋಕರ್ ಮಾಡಿದೀವಿ ಸೀಸ್ ಫೈರ್ ನ ಅಂತ. ದಟ್ಸ್ ಅ ಡಿಫರೆಂಟ್ ಮ್ಯಾಟರ್. ಅರ್ಥ ಆಯ್ತಾ? ಬಟ್ ನಮ್ಮ ಇವರು ಮಿಸ್ರಿ ಅವರು ಹೇಳಿದ್ರು, ಫಾರಿನ್ ಸೆಕ್ರೆಟರಿ, ಇಲ್ಲ ಇದು ಡೈರೆಕ್ಟ್ ಆಗಿ DGMO ಟು DGMO, ಇಂಡಿಯಾ ಪಾಕಿಸ್ತಾನ್ ಮಧ್ಯದಲ್ಲಿ ಆಗಿರೋ ಸೀಸ್ ಫೈರ್ ಇದು ಅಂತ ಹೇಳ್ಬಿಟ್ಟು ಅವರು ಬ್ರೀಫ್ ಮಾಡಿದ್ರು. ಹೌದಲ್ವಾ? ಬಟ್ ನೋಡಿ, ಬಟ್ ನನ್ಗೆ ಈಗ ನೋಡಿ ಸರ್, ಈಗ ಇವ್ರು ಮತ್ತೆ ಕಾಲ್ ಕೆದರ್ಕೊಂಡು ಜಗಳಕ್ಕೆ ಬರ್ತಾ ಇದಾರೆ ಅಂತ ಹೇಳಿದ್ರೆ ನಮ್ಗೆ ಮತ್ತೊಂದು ಅವಕಾಶ ಸಿಕ್ಕಂಗ ಆಯ್ತಾ ಅಂತ ಹೊಡೆದಕ್ಕೆ? ಅಫ್ಕೋರ್ಸ್, ಖಂಡಿತ. ಇವಾಗಂತೂನು ಫುಲ್ ನೋ ಹೋಲ್ಡ್ಸ್ ಬಾರ್ಡ್ ಈಗ ಅಟ್ಯಾಕ್ ನಡಿಬೇಕು ಅವ್ರ ಮೇಲೆ. ಈಗ ಏನ್ ಹೇಳ್ತಾರೆ, US ಬಂದು ಹೇಳಾದ್ಮೇಲೂ ಅವ್ರು ಕೇಳ್ತಿಲ್ಲ ಅಂತ ಹೇಳಿದ್ರೆ ಈಗ ಏನ್ ಮಾಡ್ಬೇಕು ಇಂಡಿಯಾ ಗೊತ್ತು ಏನ್ ಮಾಡ್ಬೇಕು ಅಂತ. ಅವ್ರು 3 ದಿನದಲ್ಲಿ ಮಾಡಿ ತೋರಿಸಿದಾರೆ. ಅಷ್ಟಕ್ಕೇನೇನೆ 3 ದಿನದಲ್ಲಿ ಅವ್ರ ಕತೆ ಏನಾಯ್ತು, ಬೇಡ್ಕೊಂಡ್ ಬಂದ್ರು, ಬಿಟ್ಬಿಡಿ ನಮ್ಮನ್ನ, ಸಾಕು ನಮ್ ಕೈಲಿ ಆಗ್ತಿಲ್ಲ ಅಂತ. ಬಟ್ ಈಗ ಅವ್ರು ಮತ್ತೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಬೇಸಿಕಲಿ ನಮ್ಗೆ ಇಲ್ಲಿ ಅರ್ಥ ಆಗ್ಬೇಕು, ಪಾಕಿಸ್ತಾನ್ ಹ್ಯಾಸ್ ಲಾಸ್ಟ್ ಕಂಟ್ರೋಲ್ ಆನ್ ಇಟ್ ಸೆಲ್ಫ್. ರಾಡಿಕಲ್ ಎಲಿಮೆಂಟ್ಸ್ ಪಾಕಿಸ್ತಾನ ನಡೆಸ್ತಿದೆ. ಇದಕ್ಕಿನ್ನ ಒಳ್ಳೆ ಟೈಮ್ ಸಿಕ್ಕಲ್ಲ. ಅವ್ರು ತುಂಬಾ ಬೇಗ ಡಿಸಾರ್ಗನೈಸ್ ಆಗ್ತಾರೆ, ರಾಡಿಕಲ್ ಎಲಿಮೆಂಟ್ಸ್. ಯಾಕಂದ್ರೆ ಅವ್ರ ಹತ್ರ ತುಂಬಾ ಒಂದು ದೊಡ್ಡ ವಾರ್ ನಡೆಸುವಂತ ಕೇಪಬಿಲಿಟಿ ಅವ್ರಿಗಿರಲ್ಲ. ಬಟ್ ನಮ್ಮಲ್ಲಿ ಕೋಆರ್ಡಿನೇಟೆಡ್ ಅಟ್ಯಾಕ್ಸ್ ನಡೀತಾ ಇದೆ. ಈಗ ಅದನ್ನೇ ನಾವು ಇದನ್ನ ರೀಸನ್ ಆಗಿ ಇಟ್ಕೊಂಡು, ಈ ಸೀಸ್ ಫೈರ್ ವೈಲೇಷನ್ ಏನಾಯ್ತು, ಸೀಸ್ ಫೈರ್ ಡಿಕ್ಲೇರ್ ಆದ್ಮೇಲೆ, ಇದಕ್ಕಿನ್ನ ದೊಡ್ಡ ರೀಸನ್ ನಮಗ್ ಬೇಕಾಗಿಲ್ಲ. ಅವ್ರಿಗೆ ಬೇಕಾಬಿಟ್ಟು ಈಗ ನಾವು ಹೊಡಿಯಕ್ಕೆ ನಾವು ಮಾಡಬಹುದು. ಬಟ್ ನಂಗನಿಸ್ತಾ ಇದೆ, ಈಗ ಅವರು ನಮ್ಮ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಿದ್ದಾರೆ. ನಾವು ಸೇನಾ ಕ್ಯಾಂಪ್ಗಳು ಈ ರೀತಿಯಾಗಿ ನಮ್ಮ ಕಡೆಯಿಂದ ದಾಳಿಗಳಾಗ್ತಿದೆ. ನಾವಿನ್ನು ಟಾರ್ಗೆಟ್ ಇನ್ನು ಶುರು ಮಾಡಿಲ್ಲ ಅಂತ ಅನಿಸ್ತಾ ಇದೆಯಲ್ಲ? ಇಲ್ಲ, ನಮ್ಮ ಟಾರ್ಗೆಟ್ ಅವರ ಏರ್ ಫೋರ್ಸ್ ಬೇಸಸ್, ಮಿಲಿಟರಿ ಇನ್ಸ್ಟಾಲೇಷನ್ಸ್, ಅದೇನೇನೆ ಟೆರರ್ ಕ್ಯಾಂಪ್ಸ್. ಅರ್ಥ ಆಯ್ತಾ? ನಾವೇನೇನ್ ಮಾಡ್ತಿದೀವಿ ನಾವು ಕರೆಕ್ಟ್ ಆಗಿ ಮಾಡ್ತಿದೀವಿ. ನೋ ಮ್ಯಾಟರ್ ಅವ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅವರ ಸಿವಿಲಿಯನ್ಸ್ ನ ಇಂಡಿಯನ್ ಆರ್ಮ್ ಫೋರ್ಸಸ್ ಯಾವತ್ತೂ ಗುರಿಯಾಗಿ ಅಟ್ಯಾಕ್ ಮಾಡಲ್ಲ, ಯಾವತ್ತಿಗೂ ಮಾಡಲ್ಲ. ಅದು ಅನ್ಎಥಿಕಲ್. ಇವತ್ತಿಗೂ ಯಾವ ಅನ್ಎಥಿಕಲ್ ಕೆಲಸ ಇಂಡಿಯನ್ ಆರ್ಮ್ ಫೋರ್ಸಸ್ ಮಾಡಿಲ್ಲ, ಮಾಡೋದು ಇಲ್ಲ. ಈಗ ಮತ್ತೆ ಯಾರ್ಯಾರು ಟೆರರಿಸ್ಟ್ಗಳು, ಯಾಕಂದ್ರೆ ನಮ್ಮ ಹತ್ರ ಎಲ್ಲಾ ಇನ್ಫಾರ್ಮೇಶನ್ ಇದೆ. ಅರ್ಥ ಆಯ್ತಾ? ಎಲ್ಲಿಂದ ಇದು ನಡೀತಾ ಇದೆ, ಯಾರು ನಡೀತಾ ಇದೆ, ಎಲ್ಲಾ ಡೀಟೇಲ್ಸ್ ಇರುತ್ತೆ. ಈಗ ನನ್ನ ಒಂದು 4 ವಿಷನ್ ನನಗೆ ಏನ್ ಹೇಳ್ತಿದೆ ಈಗ ಅಂತ ಹೇಳಿದ್ರೆ, ಈಗ ಈ ಆರ್ಟಿಲರಿ ಶೆಲ್ಲಿಂಗ್ ಎಲ್ಲಿಂದ ನಡೀತಾ ಇದೆಯಲ್ಲ, ಈ ಶೆಲ್ಲಿಂಗ್, ಈ ಗನ್ ಪೊಸಿಷನ್ಸ್ ಅಂತ ಕರಿತೀವಿ ನಾವು ಅದನ್ನ. ಈಗ ಗನ್ ಪೊಸಿಷನ್ಸ್ ನ ಇಂಡಿಯನ್ ಏರ್ ಫೋರ್ಸ್ ಟಾರ್ಗೆಟ್ ಮಾಡ್ಬೇಕು. ಯಾಕಂದ್ರೆ ಅವ್ರ ಏರ್ ಡಿಫೆನ್ಸ್ ಡಿಪ್ಲೀಟ್ ಆಗಿದೆ. ಎಲ್ಲೆಲ್ಲಿಂದ ಗನ್ ಪೊಸಿಷನ್ಸ್ ಈಗ ನಮ್ಗೆ ಅವರ ಇದು ಸಿಕ್ಕಿರತ್ತೆ, ಗ್ರಿಡ್ ರೆಫರೆನ್ಸಸ್ ನಮಗ್ ಸಿಕ್ಕಿರತ್ತೆ. ಈಗ ಅವರ GPS ಲೊಕೇಶನ್ಸ್ ನಮ್ಗೆ ಸಿಕ್ಕಿರತ್ತೆ. ಅದರ ಬೇಸಿಸ್ ಮೇಲೆ ನಮ್ಮ ಆರ್ಟಿಲರಿ ಕೂಡ ಆ ಗನ್ ಪೊಸಿಷನ್ಸ್ ನ ಟಾರ್ಗೆಟ್ ಮಾಡ್ಬೇಕು. ಇಂಡಿಯನ್ ಏರ್ ಫೋರ್ಸ್ ಕೂಡ ಅದನ್ನೇ ಟಾರ್ಗೆಟ್ ಮಾಡತ್ತೆ ನನಗೆ ಗೊತ್ತಿರೋ ಪ್ರಕಾರ. ಯಾಕಂದ್ರೆ ಇದನ್ನ ನ್ಯೂಟ್ರಲೈಸ್ ಬೇಗ ಮಾಡ್ಬೇಕು. ಇಲ್ಲಾಂದ್ರೆ ನಮ್ಮ ಸಿವಿಲಿಯನ್ಸ್ ಏನಿದ್ದಾರೆ ಅವರಿಗೆ ತುಂಬಾ ಇದು ಡೇಂಜರಸ್ ಇದು. ಯಾಕಂದ್ರೆ ತುಂಬಾ ಜನ ಪ್ರಾಣ ಕಳ್ಕೊಂಡಿದ್ದಾರೆ, ವಿಚ್ ಇಸ್ ಅ ವೆರಿ ಅನ್ಫಾರ್ಚುನೇಟ್ ಥಿಂಗ್. ನಿಜ. ಬಟ್ ಸರ್, ಇಲ್ಲಿ ಅಮೆರಿಕ ಹೇಳ್ತು, ಟ್ರಂಪ್ ಹೇಳಿದ್ರು ಅನ್ನುವಂಥ ಕಾರಣಕ್ಕೆ ನಾವು ಸೈಲೆಂಟ್ ಆಗಿರೋದು ಎಷ್ಟು ಸೂಕ್ತ? ಯಾಕಂದ್ರೆ ಈಗ ಪಾಕಿಸ್ತಾನನೇ ಮುಂದೆ ಬರಲಿ, ಅವರೇ ಇಲ್ಲ ನಾವು ಸುಣ್ಣಾದ್ವಿ ಅಂತ ಅವರೇ ಸರೆಂಡರ್ ಆಗಲಿ ಅಂತ. ಹೌದು, ಖಂಡಿತ. ಈಗ ಇದು ಹೇಗಂತ ಹೇಳಿದ್ರೆ, ನಾನು ಕಾರಲ್ಲಿ ಹೋಗ್ತಾ ಇರ್ತೀನಿ, ಯಾರೋ ಬಂದು ನನ್ ಮೇಲೆ ಸುಮ್ನೆ ಕಾಲ್ ಕೆರ್ಕೊಂಡು ಗಲಾಟೆ ಮಾಡ್ತಿದ್ದಾನೆ. ನಾನೇನ್ ಮಾಡಿದೆ, ನಾನು ಅವ್ನಿಗೆ ಏನ್ ಕೊಡ್ಬೇಕು ನಾನು ಕೊಟ್ಟೆ. ಐ ಗಿವ್ ಹಿಮ್ ಅ ಗುಡ್ ಡ್ರೆಸ್ ಡೌನ್. ಆಯ್ತಾ? ಅಷ್ಟೊತ್ತಿಗೆ ಅಲ್ಲಿ ಒಬ್ಬ ಪೊಲೀಸ್ ಬಂದು ನಮ್ಮಿಬ್ಬರನ್ನು ಸುಮ್ನೆ ಇರಿ ಅಂತ ಹೇಳ್ಬಿಟ್ಟು ನಾನು ಅವ್ನಿಗೆ ಡ್ರೆಸ್ ಡೌನ್ ಕೊಡುವಾಗ ಅವ್ನು ಯಾರು ನನ್ನ ಹತ್ರ ಕ್ಯಾತೆ ಮಾಡಿದ್ದ ಅಲ್ವಾ, ಅವ್ನಿಗೆ ಓಕೆ ನೀನ್ ಓಡೋಗ್ಬಿಡು ಸುಮ್ನೆ ಅಂತ ಹೇಳ್ಬಿಟ್ಟು ಅವನ್ನ ಕಳಿಸ್ಬಿಟ್ಟ. ನಾನ್ ರೋಡ್ ಮೇಲೆ ನಿಂತ್ಕೊಂಡಿದೀನಿ. ಇವತ್ತು ಮಧ್ಯಾಹ್ನ ಎಕ್ಸಾಕ್ಟ್ಲಿ ಇಂಡಿಯಾಗಾಗಿದ್ದ ಪರಿಸ್ಥಿತಿ ಅದೇನೇನೆ. ಅವನು ಓಡೋದನು, ಯಾರು ನನಗ್ ತೊಂದ್ರೆ ಮಾಡ್ದ ಅವನು ಓಡೋಗ್ಬಿಟ್ಟ. ಅಂದ್ರೆ ಇಲ್ಲಿ ನಾನ್ ಇಂಡಿಯಾ, ಅವ್ನು ನನಗ್ ತೊಂದ್ರೆ ಮಾಡೋದು ಪಾಕಿಸ್ತಾನ. ಆಯ್ತಾ? ಅಮೆರಿಕ ಬಂದ್ಬಿಟ್ಟು ಮಧ್ಯದಲ್ಲಿ ಪೊಲೀಸ್ ಕೆಲಸ ಮಾಡಕ್ ಬಂತು. ಆಯ್ತು, ಮಾತ್ ಕೇಳಿದ್ವಿ, ಹೌದು ಅಲ್ವೋ, ಮಾತ್ ಕೇಳಿದ್ವಿ. ಬಟ್ ಈಗ ಅದರದ್ದು ಒಂದು ರಿಯಾಕ್ಷನ್ ನಮ್ಗೆ ಏನ್ ಸಿಗ್ತಿದೆ, ನಮ್ಗೆ ರಿಟರ್ನ್ ಏನ್ ಸಿಗ್ತಾ ಇದೆ, ಇದಕ್ಕಿನ್ನ ಒಳ್ಳೆ ಟೈಮ್ ಇಲ್ಲ. ನಾನ್ ಹೇಳ್ತಾ ಇದ್ದೀನಿ, ಇವತ್ತು ರಾತ್ರಿ
ಡೆಫಿನೆಟ್ಲಿ ಕೌಂಟರ್ ಅಟ್ಯಾಕ್ ನಡೆಯುತ್ತೆ. ಹಾ, ಈ 3 ದಿನದ ಒಟ್ಟಿಗೆ ಸೇರಿಸಿ ಎಷ್ಟು ಇಂಟೆನ್ಸಿಟಿ ಇದೆ ಅಷ್ಟು ಇವತ್ತು ಒಂದ್ ರಾತ್ರಿಲಿ ಕೊಡುತ್ತೆ ಇಂಡಿಯಾ. ನೋಡ್ತಾ ಇರಿ, ನಾಳೆ ಬೆಳಗ್ಗೆ ನೋಡಿ. Yes, ಅವ್ರು yes. ಒಂದು ಏರ್ ಫೋರ್ಸ್ ಬೇಸ್ ಉಳಿಯಲ್ಲ ನಾಳೆ ಬೆಳಗ್ಗೆ ಅಷ್ಟು. Yes, ಅವ್ರ ಖಂಡಿತ ಫೈಟರ್ಸ್ ಟೇಕ್ ಆಫ್ ಆಗಕ್ ಆಗಲ್ಲ. ಹೌದು ಹೌದು, ನಿಜ ಇದು ನಿಜ ಸರ್. ಮಾಡುತ್ತೆ, ಕೌಂಟರ್ ಅಟ್ಯಾಕ್ ಸ್ಟಾರ್ಟ್ ಆಗತ್ತೆ. Yes, sir. ಅಂಡ್ ಈಗ ನಾವ್ ಯಾವ ರಿಸ್ಟ್ರೈಂಟ್ ತೋರಿಸೋ ನೆಸೆಸಿಟಿ ಇಲ್ಲ ಅಂತ ನನ್ಗೆ ಅನ್ನಿಸ್ತಾ ಇದೆ. Yes, ನೋ sir. ರಿಸ್ಟ್ರೈಂಟ್ ಇಸ್ ನೆಸೆಸರಿ. ಖಂಡಿತ ಖಂಡಿತ. ಥ್ಯಾಂಕ್ ಯು ಆಲ್ ಔಟ್ ಈಗ. ಥ್ಯಾಂಕ್ ಯು ಸುನಿಲ್ ಸರ್ ಮಾತಾಡೋದಕ್ಕೆ. ನೋಡಿ, Thank you. ಕೌಂಟರ್ ಅಟ್ಯಾಕ್ ಕೂಡ ನಮ್ಮಿಂದ ಶುರು ಆಗಬೇಕು. ಯಾಕಂದರೆ ನಾವು ಹಿಂಗೆ ಸೈಲೆಂಟ್ ಆಗಿದ್ರೆ ನಡೆಯೋದಿಲ್ಲ ರೀ. ಯಾರೋ ಟ್ರಂಪ್ ಹೇಳಿದ್ರು, ಮಧ್ಯಸ್ಥಿಕೆ ಬಂದರು ಅಂಥೇಳಿ ಮತ್ತೆ ಶುರು ಮಾಡಿದ್ದಾರೆ. ಅಮಾಯಕರು ಬಲಿಯಾಗಬೇಕಾ? ನಾಗರಿಕರನ್ನು ಕೊಲ್ತಾರೆ ಅವರು. ಹಾಗಾಗಿನೇ ಇನ್ಮೇಲೆ ನಮ್ಮ ಕಡೆಯಿಂದಲೂ ಕೂಡ ಈಗ ಹೋಗ್ತವೆ ಬ್ರಹ್ಮಾಸ್ತ್ರಗಳು. ಮಧ್ಯರಾತ್ರಿ ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಕದನ ವಿರಾಮ ಪಾಕ್ಗೆ ಉಲ್ಲಂಘನೆ ಮಾಡಿದೆ. ಭಾರತದ ಸ್ಟ್ಯಾಂಡ್ ಬಹಳ ಕ್ಲಿಯರು, ಪ್ರತ್ಯುತ್ತರವನ್ನು ಕೊಟ್ಟೇ ಕೊಡ್ತಾರೆ. ಒಂದು